ಕೋಳ್ಕೂರು ಸಿದ್ಧಬಸವೇಶ್ವರರ ಮಹಾಪುರಾಣವನ್ನು ರಚನೆ ಮಾಡಿದ ಕೂಟನೂರಿನ ಮಲ್ಲಕವಿಗಳವರು ಪ್ರಾರಂಭದ ನುಡಿಯಲ್ಲಿ ಅವರು ಗುರುವಿನ ಸ್ಮರಣೆಯನ್ನು ಮಾಡಿದ್ದಾರೆ. ನಮ್ಮ ದೇಶದ ಪರಂಪರೆಯಲ್ಲಿ ನೀವು ಯಾವುದೇ ಪುರಾಣವನ್ನು ಕೇಳ್ಬೋದು, ಯಾವುದೇ ಪೂಜಾ ಕಾರ್ಯವನ್ನು ಪ್ರಾರಂಭ ಮಾಡ್ಬೋದು. ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗಲೂ ಕೂಡ ನಾವೆಲ್ಲರೂ ಕೂಡ ಮೊಟ್ಟ ಮೊದಲಿಗೆ ಗೌರವಿಸುವಂಥದ್ದು, ಸ್ಮರಣೆ ಮಾಡುವಂಥದ್ದು ಅದು ಸದ್ಗುರು ರಾಯನನ್ನು. ಶ್ರೀ ಗುರುವಿನ ಸ್ಮರಣೆಯೊಂದಿಗೆ ನಮ್ಮ ಬದುಕು ಪ್ರಾರಂಭವಾಗ್ತದೆ. ನಮ್ಮ ಬದುಕು ಬಂಗಾರವಾಗಬೇಕಾದ್ರೆ, ನಮ್ಮ ಬದುಕಿಗೆ ಬೆಲೆ ಬರಬೇಕಾದ್ರೆ, ನಮ್ಮ ಬದುಕು ಪರಮಾತ್ಮನಿಗೆ ಪ್ರಿಯವಾಗುವಂತಹ ಸುಂದರವಾದ ಬದುಕು ಆಗಬೇಕಾದ್ರೆ ಗುರುರಾಯನ ಕೃಪಾಶೀರ್ವಾದ ಬೇಕು. ಒಂದು ಅಪರೂಪವಾಗಿರುವಂಥ ಚರಿತ್ರೆಯನ್ನು ಪ್ರತಿ 3 ವರ್ಷಕ್ಕೊಮ್ಮೆ ನೀವೆಲ್ಲರೂ ಕೂಡ ಶ್ರವಣ ಮಾಡ್ತಾ ಇದ್ದೀರಾ. ಗದಗಿನ ಸ್ಮರಣೀಯ ಪೂಜ್ಯರಾಗಿರುವಂತಹ ಜಗದ್ಗುರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು 1976-77 ಇಸ್ವಿಯೊಳಗೆ ಈ ಭಾಗಕ್ಕೆ ದಯಮಾಡಿಸಿರುವಾಗ ಈ ಕ್ಷೇತ್ರವನ್ನು ನೋಡಿದರು ಅವರು. ಈಗಿರುವಂಥ ಕ್ಷೇತ್ರ ಅವಾಗಿರಲಿಲ್ಲ. ಇವತ್ತು ತುಂಬ ಬೆಳವಣಿಗೆ ಆಗಿದೆ, ತುಂಬ ಪ್ರಚಾರಕ್ಕೆ ಒಳಗಾಗಿದೆ, ಲಕ್ಷ ಜನ ಭಕ್ತರು ಬರ್ತಾ ಇದ್ದಾರೆ. ಈ ಕ್ಷೇತ್ರದ ಮಹಿಮೆ ಸರಿಯಾಗಿ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರುವಾಗ ಗದಗಿನ ಜಗದ್ಗುರು ಮಹಾಸನ್ನಿಧಿಯವರಂದರೆ ಬಹುತೇಕ ಕರುನಾಡಿನಲ್ಲಿ ಅವರಷ್ಟು ಅಧ್ಯಯನ ಮಾಡಿದಂಥ ಮತ್ತೊಬ್ಬ ವ್ಯಕ್ತಿಗಳು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ. ನಡೆದಾಡುವ ವಿಶ್ವವಿದ್ಯಾಲಯ ಅಂತ ತಿಳ್ಕೊಂಡು ಅವರನ್ನು ಕರೀತಾ ಇದ್ರು. ಅಷ್ಟು ನೆನಪಿನ ಶಕ್ತಿ, ಅಷ್ಟು ಅಧ್ಯಯನಶೀಲತೆ, ಅಷ್ಟು ಸಮಾಜದ ಮೇಲೆ ಅತ್ಯಂತ ಕಳಕಳಿ ಇರುವಂಥ ಪರಮ ಪೂಜ್ಯರು. 1978ರಲ್ಲಿ ಕೋಳ್ಕೂರಿನ ಈ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಅಂತ ತಿಳ್ಕೊಂಡು ಅವತ್ತಿನ ದಿನಮಾನದಲ್ಲಿ ಟ್ರಸ್ಟನ್ನು ನಿರ್ಮಾಣ ಮಾಡಿದವರು, ಕಟ್ಟಿದವರು ಪೂಜ್ಯರು. ಅಂತಹ ಸಿದ್ಧಲಿಂಗ ಪರಂಪರೆಗೆ ಒಳಗೊಂಡಿರುವಂಥ ಸುಕ್ಷೇತ್ರ ಇದು. 6ನೆಯ ಭಿಕ್ಷುಕದ ಬಸವಲಿಂಗ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡು ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಪರಂಪರೆಯಲ್ಲಿ ಸಿದ್ಧಲಿಂಗ ಶಿವಯೋಗಿಗಳವರ ನಂತರ ಆ ಪೀಠ ಪರಂಪರೆಯನ್ನು ಅಲಂಕಾರ ಮಾಡಿದವರು ಬೋಳಬಸವಾರ್ಯರು. ಆ ಪರಂಪರೆಯ ಮುಂದುವರೆದ ಭಾಗವೇ ದಕ್ಷಿಣ ಭಾರತದಿಂದ 6ನೆಯ ಭಿಕ್ಷುಕದ ಬಸವಲಿಂಗ ಮಹಾಸ್ವಾಮೀಜಿಯವರು ಅಂತ ತಿಳ್ಕೊಂಡು ಸಿದ್ಧಲಿಂಗ ಶಿವಯೋಗಿಗಳವರ ಪರಂಪರೆಯಲ್ಲಿ ಬರ್ತಾರೆ. 1967ರಲ್ಲಿ ಜೇವರ್ಗಿಯ ವಿ ಶಿವಾನಂದ ಸರ್ ಅವರು ಪರಮ ಪೂಜ್ಯರ ಸಹೋದರರು 67ರಲ್ಲಿ ಸಗರನಾಡಿನ ಶಿವಶರಣರು ಅಂತ ತಿಳ್ಕೊಂಡು ಅವರೊಂದು ಗ್ರಂಥವನ್ನು ಬರೀತಾರೆ. ಸಗರನಾಡಿನ ಶಿವಶರಣರು ಅನ್ನುವಂಥ ಗ್ರಂಥದಲ್ಲಿ ಅವರು ಉಲ್ಲೇಖವನ್ನು ಮಾಡಿದರು. ನಾನು ಮೊನ್ನೆ ನಾಗನೂರು ಮಠಕ್ಕೆ ಹೋದಾಗ ಆ ಪುಸ್ತಕ ನೋಡಿದೆ. ನಾಗನೂರು ಮಠದ ಲಿಂಗಾಯತ ಅಧ್ಯಯನ ಸಂಸ್ಥೆಯಲ್ಲಿ ಅವತ್ತಿನ ದಿನಮಾನದಲ್ಲಿ ಹುಡುಕಾಡಿ ಹಲವಾರು ವಿಷಯಗಳನ್ನು ಸಂಗ್ರಹ ಮಾಡಿ ಅವರು ಉಲ್ಲೇಖವನ್ನು ಮಾಡ್ತಾರೆ. 6ನೆಯ ಭಿಕ್ಷುಕದ ಬಸವಲಿಂಗ ಮಹಾಸ್ವಾಮೀಜಿಯವರೊಂದಿಗೆ ದಕ್ಷಿಣ ಭಾರತದಿಂದ ಸಿದ್ಧಲಿಂಗ ಶಿವಯೋಗಿಗಳವರ ಪರಂಪರೆಯನ್ನು ತಿಳಿಸುವುದಕ್ಕಾಗಿ ಉತ್ತರ ಭಾರತಕ್ಕೆ ಬಂದು, ಅದರಲ್ಲಿಯೂ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಂದು ಸಿದ್ಧಲಿಂಗ ಶಿವಯೋಗಿಗಳವರ ಪರಂಪರೆಯನ್ನು ತಿಳಿಸುವುದರಲ್ಲಿ ಅವರೊಂದಿಗೆ ನಿರಂತರವಾಗಿದ್ದವರು ಪರಮ ಪೂಜ್ಯರಾಗಿರುವಂಥ ಸಿದ್ಧ ಬಸವೇಶ್ವರರು. ಅವರು ಜನಿಸಿರುವಂಥ ಕ್ಷೇತ್ರ, ಅವರು ಅವತರಿಸಿರುವಂಥ ಕ್ಷೇತ್ರ ನಮ್ಮ ನಾಡಲ್ಲ, ಅದು ತಮಿಳುನಾಡು. ತಮಿಳುನಾಡಿನ ಕಂಚಿಪುರ, ಕಂಚಿಪಟ್ಟಣ ಅಂತ ತಿಳ್ಕೊಂಡು ನಾವೆಲ್ಲ ಕರಿತೇವೆ. ಕರಿಕಾಲ ಚೋಳ ಚಕ್ರವರ್ತಿ ಇರುವಂಥ ಕ್ಷೇತ್ರ ಅದು. ಅಂಥ ಕಂಚಿಪಟ್ಟಣದಿಂದ ಕರ್ನಾಟಕಕ್ಕೆ ಬಂದು, ಅದು ಕಲ್ಯಾಣ ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ಈ ಭಾಗದಲ್ಲಿ ಸಾವಿರಾರು ಜನರ ಮನೆ ದೇವರಾಗುವಂಥವರ ಕಾರ್ಯವನ್ನು ಮಾಡಿದ್ದಾರೆ. ಅಂದರೆ ಅವರ ಲೀಲೆಯಂಥದ್ದು. ಲಕ್ಕಣ್ಣ ದಂಡೇಶ ಅಂತ ತಿಳ್ಕೊಂಡು ಕವಿಗಳಾಗ್ತಾರೆ. ಶಿವತತ್ವ ಚಿಂತಾಮಣಿ ಎನ್ನುವಂಥ ಒಂದು ಅಪರೂಪವಾಗಿರುವಂಥ ಗ್ರಂಥವನ್ನು ಅವರು ರಚನೆಯನ್ನು ಮಾಡ್ತಾರೆ. ಅದರಲ್ಲಿ ಪ್ರಾರಂಭದ 4-5ನೆಯ ನುಡಿಯಲ್ಲಿ ಕೋಳ್ಕೂರಿನ ಸಿದ್ಧ ಬಸವೇಶ್ವರನ ಕುರಿತು ಲಕ್ಕಣ್ಣ ದಂಡೇಶ್ ಅವರು ಉಲ್ಲೇಖವನ್ನು ಮಾಡ್ತಾರೆ. ಇನ್ನೂ ಹಲವಾರು ಜನ ಮಹಾನುಭಾವಿಗಳು ಚನ್ನಬಸವೇಶ್ವರರ ಪುರಾಣದಲ್ಲಿ ಉಲ್ಲೇಖ ಆಗ್ತದೆ. ಹಲವಾರು ಗ್ರಂಥಗಳಲ್ಲಿ ಕೋಳ್ಕೂರಿನ ಸಿದ್ಧ ಬಸವೇಶ್ವರರ ವಿಚಾರಧಾರೆಗಳನ್ನು ಈ ನಾಡಿನ ಕವಿಗಳೆಲ್ಲರೂ ಕೂಡ ಉಲ್ಲೇಖ ಮಾಡಿರೋದನ್ನು ಡಾಕ್ಟರ್ ವೀರಣ್ಣ ರಾಜುರವರು ಈ ಗ್ರಂಥದ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಯಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಅಂತಹ ಕೋಳ್ಕೂರಿನ ಸಿದ್ಧ ಬಸವೇಶ್ವರರ ಪರಮ ಪವಿತ್ರವಾಗಿರುವಂತಹ ಕಥಾಮೃತವನ್ನು
ನಾವು ಎಷ್ಟು ದಿನಗಳವರೆಗೂ ಶ್ರವಣ ಮಾಡಿದರೂ ಸಹಿತ ಕಡಿಮೆನೇ. ಹಲವಾರು ಲೀಲೆಗಳನ್ನು, ಹಲವಾರು ಪವಾಡಗಳನ್ನು ಒಳಗೊಂಡಿರುವಂಥ ಮಹಾಪುರಾಣ ಇದು. ಇವತ್ತು ಪ್ರಾರಂಭ ಆಗಿರೋದರಿಂದ ಸುಮ್ಮನೆ ಒಂದು 2-3 ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡು ಗುರುಗಳ ಆಶೀರ್ವಚನವನ್ನು ನಾವೆಲ್ಲ ಕೇಳೋಣ. ನಮ್ಮ ಬದುಕು ಭಗವಂತನಿಗೆ ಪ್ರಿಯವಾಗುವಂಥ ಬದುಕಾಗಬೇಕಾಗಿದ್ದರೆ ಒಳ್ಳೆಯ ಮಾತುಗಳನ್ನು ಜೀವನದ ಕೊನೆಯವರೆಗೂ ಕೂಡ ನಾವು ಶ್ರವಣವನ್ನು ಮಾಡಬೇಕು. ಒಳ್ಳೆಯ ಮಾತುಗಳನ್ನು ಎಲ್ಲಿವರೆಗೂ ಕೇಳೋದು? ಕೆಳಗೆ ಒಳ್ಳೆಯ ಮಾತುಗಳನ್ನು ಎಲ್ಲಿವರೆಗೂ ಕೇಳೋದಂದರೆ ಸಾಯುವವರೆಗೂ ಕೇಳೋದು. ಎಲ್ಲಿಂದ ಕೇಳೋದು ಅಂದರೆ ಹುಟ್ಟಿದಾಗಿನಿಂದ ಹಿಡಿದುಕೊಂಡು ಕೊನೆಯವರೆಗೂ ಕೂಡ ಒಳ್ಳೆಯ ಮಾತುಗಳನ್ನು ಶ್ರವಣ ಮಾಡ್ತಾನೇ ಇರಬೇಕು. ಒಳ್ಳೆಯ ಮಾತುಗಳನ್ನು ಕೇಳುವುದಕ್ಕಾಗಿ ಶ್ರಾವಣ ಮಾಸ ಬೇಕು ಅಂತ ತಿಳ್ಕೊಂಡೇನಿಲ್ಲ. ಒಳ್ಳೆಯ ಮಾತುಗಳನ್ನು ಶ್ರವಣ ಮಾಡುವುದಕ್ಕಾಗಿ ಕಾರ್ತಿಕ ಮಾಸನೇ ಇರಬೇಕು ಅಂತ ತಿಳ್ಕೊಂಡೇನಿಲ್ಲ. ಒಳ್ಳೆಯ ಮಾತುಗಳನ್ನು ಕೇಳುವುದಕ್ಕಾಗಿ ಯುಗಾದಿ ಇರಬೇಕು, ಬಸವ ಜಯಂತಿ ಇರಬೇಕು, ಶಿವರಾತ್ರಿ ಇರಬೇಕು ಅಂತ ತಿಳ್ಕೊಂಡೇನಿಲ್ಲ. ಯಾವ ಮಾತುಗಳನ್ನು ಕೇಳುವುದರಿಂದ ನಮ್ಮ ವ್ಯಕ್ತಿತ್ವ ವಿಕಾಸವಾಗ್ತದೆ, ಯಾವ ಮಾತುಗಳನ್ನು ಶ್ರವಣ ಮಾಡೋದರಿಂದ ನಮ್ಮ ಬದುಕಿಗೆ ಬೆಲೆ ಬರ್ತದೆ, ಅಂತಹ ಅಮೂಲ್ಯವಾಗಿರುವಂಥ ಮಾತುಗಳನ್ನು ಕೇಳುವುದಕ್ಕಾಗಿ ನಿರಂತರವಾಗಿ ನಮ್ಮ ಜೀವನದಲ್ಲಿ ಸಮಯವನ್ನು ಮೀಸಲಿಡಬೇಕು ನಾವು. ಸಿದ್ಧಬಸವೇಶ್ವರರು ಎಲ್ಲಿಯೋ ಅವತರಿಸಿರುವಂಥ ಪುಣ್ಯ ಪುರುಷರು ಅಖಂಡ ಭಾರತ ದೇಶವನ್ನು ಗುರುಗಳೊಂದಿಗೆ ಸಂಚರಿಸಿ ಹಲವಾರು ಕಡೆಗೆ ಶಿವಯೋಗವನ್ನು ಮಾಡಿ ಅವತ್ತಿನ ದಿನಮಾನದಲ್ಲಿ ಕೋಳುಕೂರಿಗೆ ಬರಬೇಕಾದ್ರೆ ಅದು ರಸ್ತೆ ಹೇಗಿತ್ತು, ಇವು ಯಾವ ವ್ಯವಸ್ಥೆಗಳು ಕೂಡ ಅನುಕೂಲ ಇಲ್ಲದೇ ಇರುವಂಥ ಒಂದು ದಿನಮಾನದಲ್ಲಿ ಈ ಭಾರತ ದೇಶವನ್ನು ಸಂಚರಿಸಿರುವಂತಹ ಸಿದ್ಧಬಸವೇಶ್ವರರು ಕೋಳುಕೂರಿಗೆ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರಂದರೆ ಕೋಳುಕೂರಿನ ಭಕ್ತರ ಭಕ್ತಿಯನ್ನು ಮೆಚ್ಚಿ, ಕೋಳುಕೂರಿನ ಭಕ್ತರ ಹೃದಯದಲ್ಲಿರುವಂಥ ಭಕ್ತಿಯನ್ನು ಮೆಚ್ಚಿ ಸಿದ್ಧಬಸವೇಶ್ವರರು ಈ ಕ್ಷೇತ್ರಕ್ಕೆ ದಯಮಾಡಿಸಿದರು. ಸಿದ್ಧಬಸವೇಶ್ವರರು ಅವರು ದಯಮಾಡಿಸುವಂತಹ ಪ್ರಸಂಗ ಎಂತಹ ಪ್ರಸಂಗ ಇತ್ತು. ದಯಮಾಡಿಸುವಂತಹ ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ ಇಲ್ಲಿಯ ವಾತಾವರಣ ಹೇಗಿತ್ತು. ನಮ್ಮ ಜನರೆಲ್ಲರೂ ಕೂಡ ಲಿಂಗ ಪರಂಪರೆಯಿಂದ ದೂರ ಆಗಿರುವಾಗ, ನಮ್ಮ ಜನರೆಲ್ಲರೂ ಕೂಡ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳಿಂದ ದೂರ ಆಗಿರುವಾಗ, ನಮ್ಮ ಜನರೆಲ್ಲರೂ ಕೂಡ ಶಿವಭಕ್ತಿಯಿಂದ ದೂರ ಆಗಿರುವಾಗ, ನಮ್ಮ ಜನರೆಲ್ಲರೂ ಕೂಡ ಧರ್ಮವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಧರ್ಮದ ಪರಂಪರೆಯನ್ನು ಬಿತ್ತುವುದಕ್ಕಾಗಿ, ಧರ್ಮದ ಪರಂಪರೆಯನ್ನು ಬೆಳೆಸುವುದಕ್ಕಾಗಿ, ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳನ್ನು ತಿಳಿಸುವುದಕ್ಕಾಗಿ, ನಮ್ಮೆಲ್ಲರ ಎದೆಯ ಮೇಲೆ ಲಿಂಗವನ್ನು ಧಾರಣೆ ಮಾಡುವುದಕ್ಕಾಗಿ ಸಾವಿರಾರು ಕಿಲೋಮೀಟರ್ಗಳನ್ನು ಪಾದಯಾತ್ರೆಯನ್ನು ಮಾಡ್ತಾ ಬಂದು ಕೋಳುಕೂರಿನ ಸುಕ್ಷೇತ್ರದಲ್ಲಿ ಅವರು ವಾಸ ಮಾಡಿರುವುದೇ ನಮ್ಮೆಲ್ಲರ ಅಹೋಭಾಗ್ಯ ಇದು. ನಮ್ಮೆಲ್ಲರ ಅಹೋಭಾಗ್ಯ ಇದು. ಅವರ ಆಶೀರ್ವಾದದ ಕಾರಣದಿಂದಾಗಿ ಈ ಭಾಗದಲ್ಲಿ ಮತ್ತೆ ಲಿಂಗಾಯತ ಪರಂಪರೆ, ಈ ಭಾಗದಲ್ಲಿ ಮತ್ತೆ ಬಸವ ಪರಂಪರೆ, ಈ ಭಾಗದಲ್ಲಿ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಪರಂಪರೆ ಜನಮಾನಸಕ್ಕೆ ಇವತ್ತೇನಾದರೂ ಅರ್ಪಿತವಾಗಿದೆ ಅಂದರೆ ಅದು ಸಿದ್ಧಬಸವೇಶ್ವರರ ಕೃಪಾಶೀರ್ವಾದದ ಬಲದಿಂದ. ಇವತ್ತು ಸಿದ್ಧಬಸವ ಶಿವಯೋಗಿಗಳವರು ಕೇವಲ ಲಿಂಗಾಯತ ಪರಂಪರೆಗೆ ಮಾತ್ರ ಸಂಬಂಧಪಟ್ಟವರಲ್ಲ, ಕೇವಲ ಲಿಂಗಾಯತ ಧರ್ಮದವರಿಗೆ ಮಾತ್ರ ಅವರು ಗುರುಗಳಾದವರಲ್ಲ, ಎಲ್ಲ ಜನಾಂಗದವರಿಗೂ ಕೂಡ ಧರ್ಮೋಪದೇಶವನ್ನು ಮಾಡಿದವರು ಕೋಳುಕೂರಿನ ಸಿದ್ಧಬಸವೇಶ್ವರರು ಅಂತ ಹಲವಾರು ಪವಾಡಗಳನ್ನು ಮಹಾಪೂಜ್ಯರು ಇರುವಾಗ ಅವರು ತಮ್ಮ ಲೀಲೆಗಳನ್ನು ನಮ್ಮೆಲ್ಲರಿಗೂ ಕೂಡ ತೋರಿ ಹೋಗಿದ್ದಾರೆ. ಅಂಥ ಮಹಾನುಭಾವಿಗಳ ಲೀಲೆಯನ್ನು, ಅಂಥ ಮಹಾನುಭಾವಿಗಳ ಸುಂದರವಾಗಿರುವಂಥ ಚರಿತ್ರೆಯನ್ನು, ಅಂಥ ಮಹಾನುಭಾವಿಗಳ ಬದುಕು, ಬರಹ, ಜೀವನ, ಸಾಧನೆ, ಹೋರಾಟ, ಧರ್ಮದ ಪರವಾಗಿ ಅವರು ಮಾಡಿರುವಂಥ ಕಾರ್ಯಗಳನ್ನು ಮುಂದೆ ನೀವುಗಳೆಲ್ಲರೂ ಕೂಡ ಶ್ರವಣವನ್ನು ಮಾಡೋಣ ಅಂತಿಕೊಂಡು ತಮ್ಮೆಲ್ಲರಿಗೂ ಕೂಡ ತಿಳಿಸಿ, ಇವತ್ತಿನ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ಪರಮ ಪೂಜ್ಯಪಾದರು, ಸೊನ್ನದ ದಾಸೋಹ ಶ್ರೀಮಠದ ಪರಮ ಪೂಜ್ಯಪಾದರು, ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಸುಮಾರು 50 ವರ್ಷಗಳವರೆಗೆ ಅವ್ಯಾಹತವಾಗಿ ಪ್ರವಚನವನ್ನು ಮಾಡಿದವರು. ನಮ್ಮ ಭಾಗದಲ್ಲಿ ವಿಜಯಪುರ ಜಿಲ್ಲೆ ಅಂತಂದರೆ ಬರಗಾಲಕ್ಕೆ ಹೆಸರಾಗಿರುವಂಥ ಜಿಲ್ಲೆ. ಬರಗಾಲಕ್ಕೆ, ಆಮೇಲೆ ಹಿಂದುಳಿದಿರೋದಕ್ಕೆ, ಇವು 2 ಕಾರಣಗಳಿಗೆ ಹೆಸರಾಗಿರುವಂಥ ಜಿಲ್ಲೆ ವಿಜಯಪುರ ಜಿಲ್ಲೆ. ಕರ್ನಾಟಕದ ಪಂಜಾಬ್ ಅಂತ ತಿಳ್ಕೊಂಡು ವಿಜಯಪುರ ಜಿಲ್ಲೆಯನ್ನು ಕರೀತಾರೆ. ಪಂಚ ನದಿಗಳ ಬೀಡು ಅಂದರೆ ಈಗ ಬಾಗಲಕೋಟೆ ಆಗಿದೆ ಅದರಲ್ಲಿ ಒಡೆದು, ಪಂಚ ನದಿಗಳ ಬೀಡು ವಿಜಯಪುರ.
ಅಂತಹ ವಿಜಯಪುರ 5 ನದಿಗಳನ್ನು ಒಳಗೊಂಡಿದ್ದರೂ ಕೂಡ ಅಲ್ಲಿ ಬರಗಾಲ ಹಿಂದುಳಿದಿರುವುದಕ್ಕೆ ಹೆಸರುವಾಸಿಯಾಗಿರುವಂಥ ಜಿಲ್ಲೆ. ಅಂತಹ ಬರಗಾಲದ ಜಿಲ್ಲೆಯನ್ನು ಬಂಗಾರದ ಜಿಲ್ಲೆಯನ್ನಾಗಿ, ವಿದ್ಯಾವಂತರ ಜಿಲ್ಲೆಯನ್ನಾಗಿ ಪರಿವರ್ತನೆಯನ್ನು ಮಾಡಿದವರು ಬಂತನಾಳದ ಪರಮ ಪೂಜ್ಯರಾಗಿರುವಂಥ ಸಂಗನಬಸವ ಮಹಾಸ್ವಾಮೀಜಿಯವರು. ಅಖಂಡ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಸ್ವತಂತ್ರ ಪೂರ್ವದಲ್ಲಿ ಈ ನಾಡಿನ ಎಲ್ಲ ಸದ್ಭಕ್ತರಿಗೆ ಬಸವ ಪುರಾಣವನ್ನು, ಶೂನ್ಯ ಸಂಪಾದನೆಯನ್ನು, ನಾಡಿನ ಆಚೆಗೂ ಕೂಡ ಪ್ರವಚನವನ್ನು ಮಾಡುವುದರ ಮೂಲಕವಾಗಿ ಯಾರು ಸ್ವತಂತ್ರ ಹೋರಾಟಕ್ಕಾಗಿ ಹೋಗ್ತಾ ಇದ್ದರೋ ಅವರೆಲ್ಲರ ಕುಟುಂಬಗಳಿಗೆ ಹೋಗಿ ದಾಸೋಹದ ವ್ಯವಸ್ಥೆಯನ್ನು ಮಾಡುವಂಥ ಮಹಾಪೂಜ್ಯರು. ಎಲ್ಲೆಲ್ಲಿ ಪ್ರವಚನವನ್ನು ಮಾಡಿದರೋ ಅಲ್ಲೆಲ್ಲ ಕಡೆಗೂ ಕೂಡ ಒಂದೊಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡುವುದರ ಮೂಲಕವಾಗಿ ನಾಡಿನ ಎಲ್ಲ ಜನರನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡಿದವರು ಸಂಗನಬಸವ ಮಹಾಸ್ವಾಮೀಜಿಯವರು. ಅವರು 1900 ಇಸ್ವಿಯೊಳಗೆ ಅವತರಿಸ್ತಾರೆ. ನಮ್ಮ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸೂತಿ ಅನ್ನುವಂಥ ಊರಿನಲ್ಲಿ ಅವತರಿಸ್ತಾರೆ. ಅಂತಹ ಪರಮ ಪೂಜ್ಯರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮ 2000 ಇಸ್ವಿಯೊಳಗೆ ವಿಜಯಪುರದಲ್ಲಿ ನೆರವೇರಿತು. ಇವತ್ತು ವಿಜಯಪುರದಲ್ಲಿ BLD ಸಂಸ್ಥೆ ಆಕಾಶದ ಎತ್ತರಕ್ಕೆ ಅದು ಬೆಳೆದು ನಿಂತಿದೆ ಅಂದರೆ, ಅದು ವಿದೇಶಗಳಲ್ಲಿಯೂ ಕೂಡ ತನ್ನ ಅಂಗ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಅಂದರೆ ಅದಕ್ಕೆ ಆಶೀರ್ವಾದವನ್ನು ಮಾಡಿದವರು ಬಂತನಾಳದ ಪೂಜ್ಯರು. ಅಂತಹ ಬಂತನಾಳ ಪೂಜ್ಯರ 100ನೇ ವರ್ಷದ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ವಿಜಯಪುರ ನಗರದಲ್ಲಿ 2000 ಇಸ್ವಿಯಲ್ಲಿ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಕನ್ನಡ ನಾಡಿನ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವ ಹಾಗೆ ಮಾಡಿರುವಂಥ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದ್ರೆ ಅದು ಸೊನ್ನದ ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಅವರಿಗೆ. ಇವತ್ತು ನಾವೆಲ್ಲ ಭಾಳ ಜನ ಪಾದಯಾತ್ರೆ ಮಾಡ್ತೇವೆ. ಇಷ್ಟೆಲ್ಲ ಪ್ರಚಾರದ ವ್ಯವಸ್ಥೆ ಇಲ್ಲದೇ ಇರುವಾಗ ನೂರಾರು ಗ್ರಾಮಗಳಿಗೆ ಪಾದಯಾತ್ರೆಯನ್ನು ಮಾಡೋದರ ಮೂಲಕವಾಗಿ ಅವತ್ತಿನ ಕಾಲಕ್ಕನ್ನು ರೊಟ್ಟಿ ಜಾತ್ರೆ ಮಾಡ್ತಾರೆ. ಲಕ್ಷ ಗಂಟಲೆ ರೊಟ್ಟಿ ಜಾತ್ರೆಯನ್ನು ಮಾಡ್ತಾರೆ. ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡ್ತಾರೆ. ಎಲ್ಲಿಯಾದರೂ ಒಂದು ದೊಡ್ಡದಾಗಿರುವಂತಹ ಒಂದು ಪಟ್ಟಾಧಿಕಾರದ ಕಾರ್ಯಕ್ರಮ ಇದ್ದರೆ, ಸಮಾಜದ ಸಂಘಟನೆ ಮಾಡುವಂಥ ಕಾರ್ಯಕ್ರಮ ಇದ್ದರೆ ಅಂದಿನ ದಿನಮಾನದಲ್ಲಿ ಹಗಲಿರುಳು ಶ್ರಮಿಸಿ ನಾಡಿನ ಉದ್ದಗಲಕ್ಕೂ ತಮ್ಮ ಜ್ಞಾನ ದಾಸೋಹವನ್ನು ದಯಪಾಲಿಸುವುದರ ಮೂಲಕವಾಗಿ ನಾಡಿನ ಸಮಸ್ತ ಸದ್ಭಕ್ತರಿಗೆ ಆಶೀರ್ವಾದವನ್ನು ದಯಪಾಲಿಸಿದವರು ಪರಮ ಪೂಜ್ಯರಾಗಿರುವಂಥ ಶಿವಾನಂದ ಅಪ್ಪಗಳವರು. ನನಗೂ ಕೂಡ ಅವರ ಗುರುಗಳು. ನಮ್ಮ ತಂದೆಯವರಿಗೆ ತುಂಬ ಅತ್ಯಂತ ಅವಿನಾಭಾವ ಸಂಬಂಧವನ್ನು ನಮ್ಮ ತಂದೆಯವರೊಂದಿಗೆ ಹೊಂದಿರುವಂಥ ಪರಮ ಪೂಜ್ಯರು. ಶಿವಯೋಗ ಮಂದಿರದ ಸುಂದರ ಪರಿಸರದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಗದಗಿನ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನದಲ್ಲಿ ಈ ಭಾಗದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳು ಇವತ್ತು ಈ ಭಾಗದಲ್ಲಿ ಸೊನ್ನದ ಒಂದು ಶಿವಾನಂದೇಶ್ವರ ಮಠ, ದಾಸೋಹ ಮಠ ಅಂದರೆ ಕೇವಲ ಅದು ಅನ್ನ ದಾಸೋಹಕ್ಕಾಗಿ ಮಾತ್ರ ಇರುವಂಥ ಮಠ ಅಲ್ಲ, ಅದು ಜ್ಞಾನ ದಾಸೋಹಕ್ಕಾಗಿರುವಂಥ ಮಠ. ಈ ಭಾಗದಲ್ಲಿ ಸಿದ್ಧಗಂಗೆಯೊಳಗೆ ಏನು ಕಾರ್ಯಗಳು ನಡೆದಿದ್ದಾವೆ ಅದಕ್ಕಿಂತಲೂ ಚೆನ್ನಾಗಿ ಸಾವಿರಾರು ಜನ ಮಕ್ಕಳಿಗೆ ಇವತ್ತು ಜ್ಞಾನ ದಾಸೋಹವನ್ನು ಮಾಡುವಂಥ ಮಹಾಮಠವನ್ನಾಗಿ ಪರಮ ಪೂಜ್ಯರು ಇವತ್ತು ಆ ಮಠವನ್ನು ಬೆಳೆಸಿದ್ದಾರೆ. ಅಂಥ ಪರಮ ಪೂಜ್ಯರು ಇವತ್ತು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವುದು ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ಭಾವಿಸುತ್ತಾ ನನ್ನೆರಡು ಮಾತುಗಳನ್ನು ಪರಮ ಪೂಜ್ಯರ ಶ್ರೀಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿ ತಮ್ಮೆಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿಗಳು.